ದೇವರ ಅತಿ ಪರಿಶುದ್ಧವಾದ ಮಹೋನ್ನತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, 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 ಆಮೇನ್. ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ. ಓಕೆ, ನಾವು ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಇದ್ದೋ, ದೇವರು ಪ್ರವಾದನೆಗಳ ಮುಖಾಂತರ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾರೆ. ಅಂತಿಮ ದಿನದ ಅಂತಿಮ ಕ್ಷಣಕ್ಕಾಗಿ ಪ್ರವಾದನೆಗಳ ಮುಖಾಂತರ ಸ್ವಲ್ಪ ನಾವು ಅದನ್ನು ತಿಳ್ಕೊಳ್ಳೋಣ. ಯಾವ ಪ್ರವಾದನೆ ನೆರವೇರ್ತಾ ಇದೆ, ಈಗ ಆ ನೆರವೇರುತ್ತಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಆ ಪ್ರವಾದನೆಗಳನ್ನೆಲ್ಲ ನಾವು ಏನು ಮಾಡೋಣ, ಸ್ವಲ್ಪ ನಾವು ಅರಿತುಕೊಳ್ಳೋಣ, ಈಗ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿರುವಂತಹ ಮತ್ತಾಯನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಅಂದರೆ ಅದನ್ನು ಕಿರು ಪ್ರಕಟಣೆ ಪುಸ್ತಕ ಎಂದು ಕರೆಯಲ್ಪಡುತ್ತೆ. ಮಿನಿ ರೆವಲೇಷನ್ ಬುಕ್ ಅಂದರೆ ಕಿರು ಪ್ರಕಟಣೆ ಪುಸ್ತಕ ಎಂದು ಧರ್ಮ ಪಂಡಿತರು ಹೇಳ್ತಾರೆ. ಪ್ರೈಸ್ ಅಲ್ಲ. ನೋಡಿ, ಅಲ್ಲಿ ಬರೆದಿರುವ ಎಲ್ಲವನ್ನ ನೀವು ಹಾಗೇ ಸಮಯ ಸಿಕ್ಕಿದಾಗ ನೀವು ಓದ್ತಾ ಬನ್ನಿ. ಅಲ್ಲಿ ಏನೇನು ಬರೆದಿದೆಯೋ ಎಲ್ಲವೂ ನೆರವೇರ್ತಾ ಇರೋದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ಎಲ್ಲವನ್ನು ನಾವು ಕಾಣ್ತಾ ಇದ್ದೀವಿ. ಪ್ರೈಸ್ ಅಲ್ಲ. ಸರಿ, ಅದಾದ್ಮೇಲೆ ಲೂಕನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯ ವಾಕ್ಯ 25ರಲ್ಲಿ ಬರೆದಿರುವ ಆ ಪ್ರವಾದನೆ ಕೂಡ ನೆರವೇರ್ತಾ ಇದೆ. ಆ ವಾಕ್ಯ ಓದಿ, ಆ ಒಂದು ವಾಕ್ಯ ಮಾತ್ರ ಓದಿ. ಲೂಕ 17:25. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಪ್ರಭುವಿನ ಎರಡನೇ ಬರುವಿಕೆಯ ಬಗ್ಗೆ ಇಲ್ಲಿ ಶಿಷ್ಯರು ಕೇಳಬೇಕಾದ್ರೆ ನೋಡಿ, ಅಲ್ಲಿ 22ನೇ ವಾಕ್ಯದಿಂದ ನಾವು ನೋಡ್ತಾ ಬಂದರೆ, ಶಿಷ್ಯರನ್ನು ಉದ್ದೇಶಿಸಿ ಕಾಲವು ಬರುವುದು, ಆಗ ನರಪುತ್ರನೊಂದಿಗೆ ಒಂದು ದಿನವಾದರೂ ಕಳೆಯಲು ಹಂಬಲಿಸುವಿರಿ, ಆದರೆ ನಿಮಗದು ಲಭಿಸದು. ಅದು ನಿಮಗೆ ಲಭಿಸೋದಿಲ್ಲ. ಈಗ ಕೊಟ್ಟಿದ್ದಾರೆ ಅವಕಾಶ ಇದೆ, ಆದರೆ ನಾವು ಬಳಸ್ಕೊಳ್ತಾ ಇಲ್ಲ, ಅದನ್ನು ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಕಷ್ಟಪಟ್ಟು ಹಣ ಶೇಖರಣೆ ಮಾಡಿ ಹಗಲು ರಾತ್ರಿ ದುಡಿದು ಮತ್ತು ಬೇರೆ ಯಾವ ದುಂದು ವೆಚ್ಚ ಮಾಡದೆ ಹಣವನ್ನು ಶೇಖರಣೆ ಮಾಡಿ ಒಂದು ಆಭರಣ ತಗೊಂಡಾಗ ಅದಕ್ಕೊಂದು ಬೆಲೆ ಕಟ್ತೀವಿ ನಾವು, ಅಲ್ವಾ? ಅಯ್ಯೋ, ತುಂಬ ಕಷ್ಟಪಟ್ಟು ನಾನು ತೊಗೊಂಡಿದ್ದೀನಿ, ಇದನ್ನು ತುಂಬ ಕಷ್ಟಪಟ್ಟು ಈ ಸೈಟ್ ತೊಗೊಂಡಿದ್ದೀನಿ, ತುಂಬ ಕಷ್ಟಪಟ್ಟು ನಾನು ಇವ್ರನ್ನ ಉಳಿಸ್ಕೊಂಡಿದ್ದೀನಿ. ಯಾರನ್ನ? ಗಂಡನ ಉಳಿಸ್ಕೊಂಡಿದ್ದೀನಿ, ಅಥವಾ ಹೆಂಡ್ತಿನ ಉಳಿಸ್ಕೊಂಡಿದ್ದೀನಿ, ಮಕ್ಕಳನ್ನ ಉಳಿಸ್ಕೊಂಡಿದ್ದೀನಿ, ಅತ್ತೆ ಮಾವ ಸೊಸೆ ಇವರೆಲ್ಲ ಉಳಿಸ್ಕೊಂಡಿದ್ದೀನಿ, ಅಲ್ವಾ? ನನ್ನ ಸ್ನೇಹಿತನನ್ನು ನಾವು ಉಳಿಸ್ಕೊಂಡಿದ್ದೀನಿ ಕಷ್ಟಪಟ್ಟು. ಅದೇ ಉಚಿತವಾಗಿ ಏನಾದ್ರು ಕೊಟ್ಟು ನೋಡಿ, ಉಚಿತವಾಗಿ ನಿಮಗೆ ಒಂದು ಸ್ವಲ್ಪ ಹಣ ಕೊಟ್ಟರೆ ಅದನ್ನು ನೀವೇನು ಮಾಡ್ತೀರಾ? ಯಾವ ಗುರಿ ಇಲ್ಲದೆ ನೀವು ಅದನ್ನು ಬಳಸ್ತೀರಾ, ಒಂದು ಉದ್ದೇಶ ಇಲ್ಲದೆ ಬಳಸ್ತೀರಾ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಅದ್ರ ಮಹತ್ವ ಗೊತ್ತಿಲ್ಲ. ಈಗ ಈ ದಿನಗಳಲ್ಲಿ ದೇವರು ಅವರ ನ್ಯಾಯ ತೀರ್ಪಿಗಾಗಿ ನಮ್ಮನ್ನು ಸಿದ್ಧತೆ ಮಾಡುತ್ತಿರುವ ಈ ಸಮಯದಲ್ಲಿ ನಾವು ಅವರನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ, ಅವರ ವಾಕ್ಯಗಳನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ. ಎರಡನೇ ಪ್ರಭುವಿನ ಎರಡನೇ ಬರುವಿಕೆಗೆ ನಾವು ಸಿದ್ಧರಾಗ್ತಾ ಇಲ್ಲ. ಬದಲಾಗಿ ಅಲ್ಲಿ 26ನೇ ವಾಕ್ಯದಲ್ಲಿ 26, 27 ಎರಡು ವಾಕ್ಯಗಳನ್ನು ಓದೋಣ. 26 ಹಾಗೂ 27. ನೋವನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋವನು ನಾವೆಯನ್ನು ಹತ್ತುವ ದಿನದ ತನಕ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತು. ನೋಹನ ಕಾಲದಲ್ಲಿ ಇದ್ದಂಥ ಆ ಪಾಪದ ಚಟುವಟಿಕೆಗಳಿಂದ, ಆ ಒಂದು ದುಷ್ಟ ನಡವಳಿಕೆಯಿಂದ, ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ನಡವಳಿಕೆ ಬಗ್ಗೆ ಮಾತಾಡ್ತಾರೆ. ಆದಿಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ
6ನೇ ಅಧ್ಯಾಯದಲ್ಲಿ, ಅಲ್ಲಿ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಅಥವಾ 5 ಹಾಗೂ 6 2 ವಾಕ್ಯಗಳನ್ನು ನಾವು ನೋಡಬೇಕಾದ್ರೆ, ಜಗತ್ತಿನಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು, ಅವರ ಮನದಾಲೋಚನೆಗಳು ಸದಾ ಕೆಟ್ಟದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಷ್ಯನನ್ನು ಇಲ್ಲಿ ನಾನು ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು ಪ್ರೈಸಲ್ಲ. ನೋಡಿ, ಅಲ್ಲಿ ವ್ಯಥೆ ಪಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಮನುಷ್ಯನ ಆಲೋಚನೆಗಳು. ಇವತ್ತು ಕೂಡ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಚರ್ಚಿಗೆ ಬರಬೇಕಾ, ದೇವಾಲಯಕ್ಕೆ ಬರಬೇಕಾ, ದೇವರನ್ನ ಆರಾಧಿಸ್ಲಿಕ್ಕೆ ನಾವು ಬರೋದಿಲ್ಲ. ಚರ್ಚಿಂದ ಏನಾದರೂ ಒಂದು ಸಹಾಯ ಸಿಗುತ್ತಾ, ಚರ್ಚಿಂದ ಏನು ಬೇಕಾದರೂ, ಅಂದರೆ ಅಲ್ಲಿ ಸಿಗುವಂಥ ಕೆಲವು ಏನು ಹೇಳ್ತಾರೆ, ಎಜುಕೇಷನ್ ಇರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಸ್ಕೂಲ್ ಫೀಸ್ ವಿಷಯದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಹಾಸ್ಪಿಟ್ಲ್ ವಿಷಯದಲ್ಲಿರ್ಬೋದು, ಬೇರೆ ಯಾವುದೇ ವಿಷಯದಲ್ಲಿರ್ಬೋದು, ದೇವಾಲಯದಲ್ಲಿ ಬರುವಂತಹ ಸಹಾಯಕ್ಕಾಗಿ ಬರುವಂಥವರು ತುಂಬ ಜನ ಇದ್ದಾರೆ. ನಮ್ಮ ಮನದ ಆಲೋಚನೆ ಆ ರೀತಿ ಇದೆ. ಅಲ್ಲಿ ಬಿಸ್ನೆಸ್ಸು ಕೂಡ ಮಾಡ್ತಾರೆ, ಗೊತ್ತಾ ನಿಮಗೆ? ಚರ್ಚಲ್ಲಿ ನಿಮಗೆ ಬಿಸ್ನೆಸ್ ಮಾಡ್ತಾರೆ. ಯಾರು ಒಬ್ರು ಬಂದರು ಅಂತ ಹೇಳಿದ್ರೆ ಅವ್ರನ್ನ ಪರಿಚಯ ಮಾಡಿಕೊಂಡು ತಾನು ಮಾಡುತ್ತಿರುವ ಎಲ್ಲ ಬಿಸ್ನೆಸ್ಸನ್ನು ಹೇಳ್ತಾರೆ. ನಾನು ಹಿಂಗೆ ಮಾಡ್ತಾ ಇದ್ದೀನಿ ಸರ್, ಹಂಗೆ ಮಾಡ್ತಾ ಇದ್ದೀನಿ ಸರ್, ನಿಮಗೆ ಇದು ಏನಾದ್ರು ಬೇಕು ಅಂದರೆ ನನಗೆ ಫೋನ್ ಮಾಡಿ ಪ್ರೈಸ್ ದಿ ಲಾರ್ಡ್. ಆ ಒಂದು ಸ್ಥಳ, ದೇವಾಲಯ ಎಂಬುದು ದೇವರನ್ನು ಆರಾಧಿಸುವುದಕ್ಕಾಗಿ ಎಂಬ ಆ ಆಲೋಚನೆ ಕೂಡ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ರೋಮನರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ಬರೆದಿಟ್ಟಿರುವುದನ್ನು ನಾವು ಓದ್ತೀವಿ. ನಾವು ಎಷ್ಟೋ ಬಾರಿ ಓದಿದ್ದೀವಿ. 1ನೇ ಅಧ್ಯಾಯ 21ನೇ ವಾಕ್ಯ, ದೇವರನ್ನು ಅವರು ಅರಿತಿದ್ದರೂ ಅವರನ್ನು ಗೌರವಿಸಲಿಲ್ಲ. ದೇವರು ಆ ಸ್ಥಳದಲ್ಲಿ ಇದ್ದಾರೆ ಎಂಬ ಅರಿವು ಕೂಡ ನಮಗಿಲ್ಲ. ನಾವಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಲ್ಲ ಪ್ರವಾದನೆಗಳು ನೆರವೇರ್ತಾ ಇದೆ. ಜನರು ಅವರ ಮನದಾಲೋಚನೆಗಳು ನೋಹನ ಕಾಲದಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿಯಾದ ಮನದ ಆಲೋಚನೆಗಳು ಕೆಟ್ಟದಾಗಿದ್ದವು. ಈ ದಿನಗಳಲ್ಲಿ ನಮ್ಮ ದೇವಾಲಯಗಳಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ. ಅಲ್ಲಿ ಬಿಸ್ನೆಸ್ ಪಾಯಿಂಟ್, ಅಲ್ಲಿ ಬಿಸ್ನೆಸ್ನ ಶೇರ್ ಮಾಡ್ಕೊಳ್ತೀವಿ. ಅದಾದ ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿ ಏನು ಹೇಳ್ತಾರೆ, ಅದು ಮದುವೆಯ ಒಂದು ಬ್ರೋಕರ್ ಕೆಲಸನೂ ನಡೆಯುತ್ತೆ. ಅಲ್ಲಿ ಬಂದಿದ್ದ ತಕ್ಷಣ ನನ್ನ ಮಗನಿಗೆ ಒಂದು ಹೆಣ್ಣು ಬೇಕು, ಅಥವಾ ನನ್ನ ಮಗಳಿಗೆ ಒಂದು ಗಂಡು ಬೇಕು, ಅವ್ರು ಹೇಗಿದ್ದಾರೆ ಕೇಳ್ಕೊಂಬ, ಅವ್ರನ್ನ ನೋಡ್ಕೊಂಬ, ಅವ್ರನ್ನ ಮಾತಾಡಿಸ್ದ, ಅವ್ರು ಏನು ಹೇಳಿದ್ರು, ಅವ್ರು ಏನು ಇಟ್ಟಿದ್ದಾರೆ ಬಿಸ್ನೆಸ್ಸು, ಓಕೆ ಏನು ಮಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆಯಾ, ಇದೆಲ್ಲ ಎಲ್ಲಿ ಮಾತಾಡೋದು? ಎಲ್ಲ ದೇವಾಲಯದ ಆವರಣದಲ್ಲೇ ಮಾತನಾಡುವಂಥದ್ದು. ಆದರೆ ಬೈಬಲ್ ಹೇಳುತ್ತೆ, ದೇವರನ್ನು ಆರಾಧಿಸುವುದಕ್ಕೆ ಮಾತ್ರ ಆ ಸ್ಥಳ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ನಾನು ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ, ಯಾವ ವ್ಯಕ್ತಿ ತನ್ನ ಬಿಸ್ನೆಸ್ಸನ್ನು ಆಲಯದ ಆವರಣದ ಒಳಗಡೆ ಶೇರ್ ಮಾಡ್ಕೊಂಡಿದ್ದಾನೋ, ಅಂದರೆ ಆಲಯದ ಆವರಣದ ಒಳಗಡೆ ಬಿಸ್ನೆಸ್ನ ಲಿಂಕ್ ಮಾಡ್ಕೊಂಡಿದ್ದಾನೋ, ಆ ಬಿಸ್ನೆಸ್ ಅಭಿವೃದ್ಧಿ ಆಗಿಲ್ಲ, ಆ ವ್ಯವಹಾರ ಅಭಿವೃದ್ಧಿ ಆಗಿಲ್ಲ. ಯಾಕೆಂದರೆ ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ ವಾಕ್ಯ 13ರಲ್ಲಿ, ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನೀವು ಸಬ್ಬತ್ ದಿನವನ್ನು ತಾತ್ಸಾರ ಮಾಡದೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದೈನಂದಿನ ವ್ಯವಹಾರವನ್ನು ನಡೆಸದೆ, ಸ್ವೇಚ್ಛೆಯಾಗಿ ವರ್ತಿಸದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ, ಸರ್ವೇಶ್ವರ ಸ್ವಾಮಿಯ ಸಬ್ಬತ್ ದಿನ ಪರಿಶುದ್ಧವಾದುದು, ಸಂತೋಷಕರವಾದುದು, ಮಾನ್ಯತೆಗೆ ಅರ್ಹವಾದುದು ಎಂದು ಸನ್ಮಾನಿಸಿದ್ದೇ ಆದರೆ, ಇಲ್ಲೇನು ಹೇಳ್ತಾ ಇದ್ದಾರೆ? ಸನ್ಮಾನಿಸಬೇಕು ಆ ದಿನವನ್ನು.
ಆ ದಿನವನ್ನು ಸನ್ಮಾನಿಸಬೇಕು. ಅದು ದೇವರ ದಿನ. ಮತ್ತು ಅದಲ್ಲದೆ ಆ ಸ್ಥಳವು ಕೂಡ ದೇವರಿಗಾಗಿ ಇಟ್ಟಂಥ ಸ್ಥಳ, ದೇವರು ಆರಿಸಿಕೊಂಡಂಥ ಸ್ಥಳ. ಆ ಸ್ಥಳದಲ್ಲಿ ನಾವು ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 21ರಲ್ಲಿ ಹೇಳೋ ಪ್ರಕಾರ, ದೇವರಿದ್ದಾರೆ ಅಂತ ಗೊತ್ತಿದ್ದು ಕೂಡ ನಾವು ಅವ್ರನ್ನ ಗೌರವಿಸಲಿಲ್ಲ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಹೇಳುತ್ತೆ, ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸುತ್ತೇನೆ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಉಪದೇಶಕ ಗ್ರಂಥದಲ್ಲಿ ನಾವು ಓದ್ತೀವಿ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಹಂಬಲಿಸಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ನಾವು ದೇವಾಲಯದ ಆವರಣದಲ್ಲಿ ನಾವು ಏನನ್ನು ಕಂಡುಕೊಳ್ತಾ ಇದ್ದೀವಿ? ಯಾರನ್ನ ಹುಡುಕ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಎರಡನೇದಾಗಿ ದೇವಾಲಯದ ಆವರಣದಲ್ಲಿ ನಾವು ಮದುವೆಯ ಒಂದು ಬಿಸ್ನೆಸ್ ಮಾಡ್ತೀವಿ. ಮದುವೆ ಲಿಂಕ್ ಮಾಡುವಂಥದ್ದು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾವ ಮದುವೆ ದೇವಾಲಯದ ಆವರಣದಲ್ಲಿ ಪ್ರಾರಂಭವಾಯಿತೋ ಆ ಮದುವೆ ಇವತ್ತಿಗೂ ಕೂಡ ಆನಂದವಾಗಿಲ್ಲ. ಯಾಕಂದರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡುವಾಗ ದೇವರ ಆಶೀರ್ವಾದ ನಮ್ಮಲ್ಲಿ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವಾಗ ನಾವು ದೇವರ ಆ ಒಂದು ಸ್ಥಳಕ್ಕೆ ನಾವು ಮಾನ್ಯತೆ ಕೊಡೋದಿಲ್ವೋ, ಯಾವಾಗ ನಾವು ದೇವರ ವಾಕ್ಯಕ್ಕೆ ಮಾನ್ಯತೆ ಕೊಡೋದಿಲ್ವೋ, ಯಾವಾಗ ನಾವು ದೇವರ ಆ ಒಂದು ಆಲೋಚನೆಗೆ ನಾವು ಮಾನ್ಯತೆ ಕೊಡೋದಿಲ್ವೋ, ದೇವರು ನಮಗೂ ಕೂಡ ಮಾನ್ಯತೆ ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರನ್ನ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಈಗ ಅಂತ ಹೇಳಿದ್ರೆ, ನಮ್ಮ ಮನದ ಆಲೋಚನೆಗಳು ನೋಡಿ ಹೇಗಿದೆ ಅಂತ ಹೇಳಿದ್ರೆ, ದೇವರು ಕ್ಷಮಿಸ್ತಾರೆ. ನಾವು ಏನೇ ಮಾಡಿದ್ರು ಕ್ಷಮಿಸ್ತಾರೆ. ಹೇಗಿದ್ರೂ ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಕೊನೆಗೆ ಹೋಗಿ ತಪ್ಪಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಂತ ನಾವು ಆ ಮಟ್ಟಿಗೆ ಆ ಒಂದು ಆಲೋಚನೆಗೆ ಬಂದ್ಬಿಟ್ಟು ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ ನೀನು ಏನು ಬಿತ್ತನೆ ಮಾಡ್ತೀಯೋ, ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ, ಆ ವಾಕ್ಯವನ್ನು ತಗೊಳ್ಳಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಅಲ್ಲಿ ಕೆಲವು ವಾಕ್ಯಗಳನ್ನು ನಾವು ಓದ್ತೀವಿ. ಏನು ಅಂತ ಹೇಳಿದ್ರೆ, ನೀವು ಪ್ರೈಸ್ ದಿ ಲಾರ್ಡ್. ಓಕೆ, ನೀವು ಏನು ಬಿತ್ತನೆ ಮಾಡ್ತೀರೋ ಅದನ್ನೇ ನೀವು ಕೊಯ್ತೀರಾ, ಅದನ್ನು ನೀವು ಸವಿಲೇಬೇಕು. ಸವಿದೆ ಅಂತೂ ಇರಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಒಂದು ವಾಕ್ಯ ಓದಿ. 6ನೇ ಅಧ್ಯಾಯ, ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 4ನೇ ವಾಕ್ಯ ಓದಿ. 6:4. ಪ್ರತಿಯೊಬ್ಬನು ತನ್ನ ನಡತೆಯನ್ನು ತನ್ನಷ್ಟಕ್ಕೆ ತಾನೇ ಪರಿಶೋಧಿಸಿಕೊಳ್ಳಲಿ. ತನ್ನ ನಡತೆ ಒಳಿತಾಗಿದ್ದರೆ ಹೆಮ್ಮೆ ಪಡಲಿ, ಆದರೆ ಇತರರೊಂದಿಗೆ ಹೋಲಿಸಿ ಹೆಮ್ಮೆ ಪಡಬೇಕಾಗಿಲ್ಲ. 8ನೇ ವಾಕ್ಯ ಓದಿ. ಅದೇ ರೀತಿ ಕಂಟಿನ್ಯೂ ಮಾಡಿ. 8ನೇ ವಾಕ್ಯ ಮುಂದುವರಿಸಿ. ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ ಬಿತ್ತುವವನು ನಾಶವೆಂಬ ಫಲವನ್ನು ಕೊಯ್ಯುತ್ತಾನೆ. ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಆಲಯದ ಒಳಗಡೆ ನೀನು ದೈಹಿಕ ಸ್ವಭಾವದಲ್ಲಿ ಏನೇನು ಬಿತ್ತುತ್ತೀಯೋ ಅದು ನಾಶ ಎಂಬ ಫಲವನ್ನು ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ಬಂದಿರೋದು ಏನಕ್ಕೋಸ್ಕರ? ದೇವರನ್ನು ಆರಾಧಿಸಲಿಕ್ಕೆ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ. ನಮ್ಮ ಮನದಾಲೋಚನೆಗಳು ನೋಹನ ಕಾಲದಲ್ಲಿ ಹೇಗಿತ್ತೋ ಅದೇ ರೀತಿ ಆಗೋಯ್ತು. ಈಗ ದೇವರು ನಮ್ಮನ್ನು ಆರಿಸ್ಕೊಂಡಿರೋದೇ ಏನಕ್ಕೋಸ್ಕರ? ಅವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ. ಇವತ್ತು ನಾವು ಎಲ್ಲಿ ಮಹಿಮೆ ಪಡಿಸ್ತಾ ಇದ್ದೀವಿ? ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ ಆ ಜಾಗನ.
ಆ ಸ್ಥಳವನ್ನು ನಾವು ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 8ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ದೈಹಿಕ ಸ್ವಭಾವದಲ್ಲಿ ಆ ಸ್ಥಳದಲ್ಲಿ ನೀನು ಏನೇ ಬಿತ್ತು, ದೈಹಿಕ ಸ್ವಭಾವ, ನಿನ್ನ ಪರ್ಸನಲ್ ವಿಷಯಗಳು ಏನೇ ಇದ್ರೂ ಅಲ್ಲಿ ನೀನು ಏನು ಬಿತ್ತುತ್ತೀಯೋ ಅದು ನಾಶ ಎಂಬ ಫಲವನ್ನು ನಾವು ಕೊಯ್ಬೇಕಾಗುತ್ತೆ. ನಾವು ಅನ್ಕೊಂಡಿದೀವಿ, ನಮಗೆಲ್ಲ ಏನು ಹೇಳ್ಕೊಟ್ಬಿಟ್ರು, ದೇವರು ಒಳ್ಳೆಯವರು, ದೇವರು ಒಳ್ಳೆಯವರು. ಹೌದು, ನಿಜ, ದೇವರು ಒಳ್ಳೆಯವರು, ಯಾರಿಲ್ಲ ಅಂತ ಹೇಳಿದ್ದು. ಅವರು ಒಳ್ಳೆಯವರು ಆಗಿದ್ದಕ್ಕೆ ನಾವು ಇನ್ನೂ ಜೀವಂತವಾಗಿದ್ದೀವಿ. ನಾವು ಮಾಡಿರುವ ಪಾಪ ಕೃತ್ಯಗಳನ್ನು ಅವರು ಲೆಕ್ಕಿಸ್ಲಿಲ್ಲ, ಇನ್ನೂ ಲೆಕ್ಕಿಸಿಲ್ಲ. ಏನೇನು ಕರ್ಮ ಮಾಡಿಲ್ಲ ಹೇಳಿ ನೋಡೋಣ ನಾವು ದೇವಾಲಯದಲ್ಲಿ. ಇವತ್ತಿನವರೆಗೂ ನಾವು ಪೂರ್ಣ ಹೃದಯದಿಂದ, ಯೇಸು ಸ್ವಾಮಿ ಹೇಳಿದ್ರು, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀನು ದೇವರನ್ನು ಆರಾಧಿಸು ಅಂತ ಹೇಳು. ನಾವು ಆರಾಧಿಸ್ತಾ ಇದ್ದೀವಾ? ಇಲ್ಲ, ಆರಾಧಿಸ್ತಾ ಇಲ್ಲ. ನಾವು ಬರ್ತೀವಿ ದೇವರನ್ನು ಆರಾಧಿಸ್ಲಿಕ್ಕೆ, ಆದರೆ ನಮ್ಮ ಆಲೋಚನೆ, ನಮ್ಮ ಮನದ ಆಲೋಚನೆಗಳು ಬೇರೆ ಇದೆ. ಬೇರೆಯವ್ರನ್ನ ಹೋಲಿಕೆ ಮಾಡ್ತೀವಿ ನಾವು. ಅಲ್ಲಿ ಬಂದು ಅವ್ರು ಇಂಥ ಬಟ್ಟೆ ಹಾಕಿದ್ದಾರೆ, ಇವ್ರು ಇಂಥ ಬಟ್ಟೆ ಹಾಕಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಹೋಲಿಕೆ ಮಾಡಿ ನಾವು ಹೆಮ್ಮೆ ಪಡ್ತೀವಿ. ಅಯ್ಯೋ ಅಲ್ಲೋಡು ಎಷ್ಟು ಕೊಳಕು ಬಟ್ಟೆ ಹಾಕೊಂಬಂದವಳೆ, ಏನು ಗತಿ ಇಲ್ವಾ ಅವಳಿಗೆ, ಅಯ್ಯೋ ಅಲ್ಲೋಡು ಅರ್ಧೋಗೈತೆ ಬಟ್ಟೆ, ಅರ್ಧೋಗಿರೋ ಪ್ಯಾಂಟ್ ಹಾಕೊಂಬಂದವನೆ, ಅಯ್ಯೋ ಪ್ಯಾಂಟು ಶರ್ಟ್ಗೂ ಮ್ಯಾಚೇ ಇಲ್ಲ, ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ, ಇದು 8,000, ಇದು 8,000, ಇದು 10,000. ಯಾರೋ ಕಳೆದ ದಿನಗಳಲ್ಲಿ ನನಗೆ ಹೇಳ್ತಾ ಇದ್ರು, ಬ್ರದರ್ ನಾವು ಈ ಲೇಡೀಸ್ ಈ ಮೇಲೆ ಅಂಗಿ ಏನು ಹೇಳ್ತಾರೆ ಅದಕ್ಕೆ, ಜಾಕೆಟ್, ಸ್ಯಾರಿಗೆ ಹೇಳ್ತಾರಲ್ಲ ಜಾಕೆಟ್, ಅದು ಎಲ್ಲಿ ಹೊಲಿಸೋದು ಅಂತ ಹೇಳಿದ್ರೆ ಶಿವಾಜಿನಗರದಲ್ಲಂತೆ. ಶಿವಾಜಿನಗರದಲ್ಲಿ ಎಷ್ಟು ಅಂತ ಹೇಳಿದ್ರೆ 12,000 ಒಂದು ಜಾಕೆಟ್ಗೆ. 12,000, ಒಂದು 12,000 ಇತ್ತು ಅಂತ ಹೇಳಿದ್ರೆ ಒಂದು ಕುಟುಂಬ 1 ತಿಂಗಳು ಅಥವಾ 2 ತಿಂಗಳು ಜೀವನ ಸಾಗಿಸುತ್ತೆ. ಇವರ ದುರಾಲೋಚನೆಗಳು ನೋಡಿ. ಆ 12,000ದ ಆ ಜಾಕೆಟ್ ಹಾಕ್ಕೊಂಡು ಬಂದು ಚರ್ಚಲ್ಲಿ ಪ್ರದರ್ಶನ ಮಾಡೋದು, ಚರ್ಚಲ್ಲಿ ತೋರಿಸೋದು ಎಲ್ಲರಿಗೂ. ನೋಡಿ ನಾನು ಇಲ್ಲಿ ಹಾಕೊಂಬಂದಿದ್ದೀನಿ. ಯಾರಾದರೂ ಬಂದು ಏನಾದ್ರು ಕೇಳಿದ್ರೆ, ವಾವ್ ನೀನು ಹಾಕ್ಕೊಂಡಿರೋ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ಹೌದು ನಾನು ಇದನ್ನು ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಹೊಲಿಸೋದು. ಎಷ್ಟು ಬೆಲೆ ಇರ್ಬೋದು ಹೇಳಿ ನೋಡೋಣ, ಎಷ್ಟು ಬೆಲೆ ಇರ್ಬೋದು ಈ ಬೆಲೆ? ನನಗೆ ಗೊತ್ತಿಲ್ಲ, ಹೇಳು, 1,000ನಾ 2,000ನಾ? ಏನು ಹಿಂಗನ್ಬಿಟ್ಟೆ, 1,000 2,000ನಾ? ಇಲ್ಲ, ಇದು 12,000. ಆ ಸ್ಥಳದಲ್ಲಿ ದೇವರನ್ನ ಮಹಿಮೆ ಪಡಿಸುವಂಥ ಸ್ಥಳದಲ್ಲಿ ನೀನು ಸೈತಾನನನ್ನು ಮಹಿಮೆ ಪಡಿಸ್ತಾ ಇದೀಯಾ, ದೈಹಿಕ ಸ್ವಭಾವವನ್ನು ಬಿತ್ತುತ್ತಾ ಇದೀಯಾ. ನಾಶ ಎಂಬ ಫಲವನ್ನು ನೀನು ಕೊಯ್ಲೇಬೇಕು. ಅದು ಯಾರು ಶಾಪನೂ ಅಲ್ಲ, ನೀನೇನು ಬಿತ್ತಿದೆಯೋ ಅದನ್ನು ಕೊಯ್ತಾ ಇದೆಯಾ ಅಷ್ಟೇ. ಈ ದಿನಗಳಲ್ಲಿ ನಮ್ಮ ಯುವಕರು ಯುವತಿಯರು ದಾರಿ ತಪ್ಪೋಗ್ಲಿಕ್ಕೆ ಕಾರಣ ಏನು? ತಂದೆ ತಾಯಿಗಳು ಬಿತ್ತಿದ ಆ ದೈಹಿಕ ಸ್ವಭಾವ ಎಲ್ಲಿ ಬಿತ್ತಿದೆ? ನೀನು ಆಲಯದ ಒಳಗಡೆ ಬಿತ್ತಿದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿ. 14ನೇ ವಾಕ್ಯ ಓದಿ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಪ್ರೈಸ್ ದಿ ಲಾರ್ಡ್. ನಾವು ಬಯಸ್ಬೇಕು, ಅಲ್ಲಿ ಹೋಗ್ಬಿಟ್ಟು ನಾವು ದೇವರನ್ನು ಆರಾಧಿಸ್ಲಿಕ್ಕೆ ಹೋಗ್ಬೇಕು. ಯಾವ ರೀತಿ ನಾವು ಆರಾಧಿಸುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತೆ ಅಂತ ಬೈಬಲ್ ಹೇಳ್ತಾ ಇದೆ. ನಾವು ಆರಾಧಿಸುವಾಗ ಕೀರ್ತನೆಗಳ ಗ್ರಂಥ 103ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 103ನೇ ಅಧ್ಯಾಯ ನೋಡಿ, ಅಲ್ಲಿ 3ನೇ ವಾಕ್ಯ, 103 2 ಹಾಗೂ 3 2 ಓದಿ, 2 ಒಟ್ಟಿಗೆ ಓದಿ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನ್ನು, ಮನ್ನಿಸುವರಾತ ನನ್ನ ದೋಷಗಳನ್ನು, ವಾಸಿ ಮಾಡುವರು ನನ್ನ ರೋಗಗಳು. ನೋಡಿ, ಅಲ್ಲಿ ಭಜಿಸಬೇಕಾದ್ರೆ ದೇವರನ್ನ ಭಜಿಸಿದಾಗ ನೀವು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನೀವು ದೇವರನ್ನ ಭಜಿಸುವಾಗ ದೇವರು ನಮ್ಮ ಪಾಪಗಳನ್ನು ಅಂದರೆ ದೋಷಗಳನ್ನು ಏನು ಮಾಡ್ತಾರೆ? ದೋಷಗಳಿಗೆ ಕ್ಷಮೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮನ್ನಿಸ್ತಾರೆ. ಮನ್ನಿಸುವ ದೇವರು. ಯಾಕಂತಂದರೆ ಅವರಿಗೆ ಸ್ತುತಿ ಅಂದರೆ ತುಂಬ ಇಷ್ಟ.
ಆರಾಧಿಸುವುದಕ್ಕಾಗಿ, ಅವರನ್ನು ಮಹಿಮೆಪಡಿಸುವುದಕ್ಕಾಗಿ ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಂತತಿಯನ್ನು ದೇವರು ಆರಿಸ್ಕೊಂಡಿದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ಭಜಿಸಬೇಕಾದ್ರೆ ಅವರು ನಮ್ಮ ದೋಷಗಳನ್ನು ಮನ್ನಿಸಿ ನಮ್ಮ ರೋಗಗಳನ್ನು ಗುಣ ಮಾಡ್ತಾರಂತೆ. ವಾಸಿ ಮಾಡುವರು ಎನ್ನ ರೋಗಗಳನ್ನು. ನಾವೇನು ಮಾಡ್ತಾ ಇದ್ದೀವಿ? ದೇವರನ್ನು ಆರಾಧಿಸುವಂಥ ಸ್ಥಳದಲ್ಲಿ ಶರೀರ ಸ್ವಭಾವದ ಬಿತ್ತನೆ ಮಾಡ್ತಾ ಇದ್ದೀವಿ. ಹೊರಗಡೆ ಬಂದು ನಾಶದ ಫಲವನ್ನು ನಾವು ಸವಿತಾ ಇದ್ದೀವಿ. ಯಾಕೆ ಈ ದಿನಗಳಲ್ಲಿ ನಮಗೆ ತುಂಬ ಜನಕ್ಕೆ ಶುಗರು, ತುಂಬ ಕುಟುಂಬಗಳಲ್ಲಿ ಕೆಡುಕು, ತುಂಬ ಕುಟುಂಬಗಳಲ್ಲಿ ಶಾಪ, ಸಮಾಧಾನ ಇಲ್ಲ, ತುಂಬ ಕುಟುಂಬಗಳಲ್ಲಿ ಸಂಸಾರದ ಬಿರುಕು, ತುಂಬ ಕುಟುಂಬಗಳಲ್ಲಿ ಒಳ ಜಗಳ, ಸಹೋದರ ಸಹೋದರಿಯರ ಜಗಳ, ಒಡೆದಾಟ, ಕೊಲೆ, ಕೇಸು, ಇದೆಲ್ಲ ಹೆಂಗೆ ಬಂತು? ಇವೆಲ್ಲ ಹೇಗೆ ಬಂತು? ವ್ಯಭಿಚಾರ, ಮೋಸ, ಅನ್ಯಾಯ, ಕುಡುಕುತನ. ಪ್ರೈಸ್ ದಿ ಲಾರ್ಡ್. ಹೇಗೆ ಬಂತು ಇದೆಲ್ಲ? ಹೇಗೆ ಬಂತು ಅಂತ ಹೇಳಿದ್ರೆ, ಒಂದು ನೀನು ದೇವಾಲಯದ ಆ ಆವರಣದಲ್ಲಿರ್ಬೋದು ಅಥವಾ ದೇವಾಲಯದಲ್ಲಿರ್ಬೋದು, ಆ ಸ್ಥಳದಲ್ಲಿ ನೀನೇನು ಮಾಡಿದೆ? ದೈಹಿಕ ಸ್ವಭಾವದ ಆ ಬಿತ್ತನೆ ಮಾಡಿದೆ. ಸರಿ, ನೀನು ಮಾಡಲಿಲ್ವಾ? ನಿನ್ನ ತಂದೆ ಮಾಡಿರ್ಬೋದು. ನಿನ್ನ ತಂದೆನೂ ಮಾಡಿಲ್ವಾ? ಅವ್ರ ತಂದೆ ಮಾಡಿರ್ಬೋದು. ಯಾಕಂದರೆ 3-4 ತಲೆಮಾರುಗಳ ಶಾಪ ನಮ್ಮನ್ನು ಕಾಡ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ತುಂಬ ಜನ ಹೇಳ್ತಾರೆ, ಇಲ್ಲ ಅದೆಲ್ಲ ಏನಿಲ್ಲ, ಅಪ್ಪ ಮಾಡಿದ ಅಪ್ಪನಿಗೆ, ಮಗ ಮಾಡಿದ ಮಗನಿಗೆ, ಅದಕ್ಕೆ ನಾನೇ ಸಾಕ್ಷಿ, 3 ತಲೆಮಾರುಗಳಿಗೆ ನಾನೇ ಸಾಕ್ಷಿ. ಪ್ರೈಸ್ ದಿ ಲಾರ್ಡ್. ದೇವರ ಮಾತು ಸುಳ್ಳಾಗಲ್ಲ, ಮನುಷ್ಯನ ಮಾತು ಸುಳ್ಳಾಗುತ್ತೆ, ಮನುಷ್ಯನ ಆಲೋಚನೆ ಸುಳ್ಳಾಗುತ್ತೆ. ಏಕೆಂದರೆ ಅವನಿಗೆ ಹೇಗೆ ಬೇಕೋ ಅವನು ಏನು ಮಾಡ್ತಾನೆ? ಅದನ್ನು ಸೃಷ್ಟಿ ಮಾಡಿಕೊಳ್ತಾನೆ. ದೇವರ ವಾಕ್ಯ ಎಂದಿಗೂ ಸುಳ್ಳಾಗಲ್ಲ. ಆದಿಕಾಂಡದ ಆ ಮೊದಲನೇ ಅಕ್ಷರದಿಂದ ಪ್ರಕಟಣೆ ಪುಸ್ತಕದ ಕೊನೆಯ ಅಕ್ಷರದವರೆಗೆ, ಆಮೇನ್ ಎನ್ನುವ ಕೊನೆಯ ಅಕ್ಷರದವರೆಗೆ ಒಂದು ಸಣ್ಣ ಚುಕ್ಕಿನೂ ಕೂಡ ಏನಾಗಲ್ಲ, ಅದರಲ್ಲೂ ಬದಲು ಆಗಲ್ಲ. ಅದರ ಗೂಢಾರ್ಥ ಬದಲಾಗಲ್ಲ. ಅದರ ಸತ್ಯ ಎಂದಿಗೂ ಸುಳ್ಳಾಗಲ್ಲ. ಆದರೆ ಮನುಷ್ಯ ಸತ್ಯವನ್ನು ಸುಳ್ಳು ಮಾಡ್ತಾನೆ, ಸುಳ್ಳನ್ನು ಸತ್ಯ ಮಾಡ್ತಾನೆ, ಆ ವಾಕ್ಯಗಳನ್ನು ಬದಲಾಯಿಸ್ತಾನೆ. ತನಗೆ ಇಚ್ಛೆ ಬಂದ ಹಾಗೆ ಅವನೇನು ಮಾಡ್ತಾನೆ? ಆ ವಾಕ್ಯಗಳನ್ನು ಗ್ರಹಿಸಿಕೊಳ್ತಾನೆ. ಅಲ್ಲಿರುವಂಥ ಚುಕ್ಕೆಗಳನ್ನು ಅವನು ಬಿಟ್ಟು ಬಿಡ್ತಾನೆ, ಕಾಮ ಬಿಟ್ಟು ಬಿಡ್ತಾನೆ. ಇವನಿಗೆ ಏನು ಅನ್ನಿಸ್ತಾ ಇದೆಯೋ ಅದು ಅವನು ಮಾಡ್ತಾ ಹೋಗ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಅದು ತಿರಸ್ಕಾರ. ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ತಿಳಿಸಿರುವ ಹಾಗೆ ಅಂತಿಮ ದಿನಗಳಲ್ಲಿ ನಾವು ಪ್ರಭುವನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ. ಪ್ರಭುವನ್ನು ತಿರಸ್ಕಾರ ಮಾಡ್ತಾ ಇದ್ದೀವಿ. ನಮ್ಮ ಜ್ಞಾನ ಆ ಮಟ್ಟಿಗಿದೆ. ಪ್ರೈಸ್ ದಿ ಲಾರ್ಡ್. ಈ ಪ್ರವಾದನೆ ನೆರವೇರ್ತಾ ಇದೆ. ಈ ಪ್ರವಾದನೆ ನೆರವೇರುತ್ತಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಹೋಗ್ಲಿ. ಈ ಪ್ರವಾದನೆ ನೆರವೇರ್ತಾ ಇದೆ. ನಾವು ದೇವಾಲಯದ ಆವರಣದಲ್ಲಿ ನಾವು ಏನು ಬಿತ್ತುತ್ತಾ ಇದ್ದೀವೋ ಅದೇ ನಾವು ಕೊಯ್ಯಲೇಬೇಕು. ಬಿಸ್ನೆಸ್. ಮೂರನೇದಾಗಿ, ದೇವರ ಆಲಯದ ಪರಿಶುದ್ಧತೆಯನ್ನು ನಾವು ಹಾಳು ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ನೀವು ಕಣ್ಣಾರೆ ಕಂಡಂತಹ ಯಾವ ವ್ಯಕ್ತಿ ದೇವಾಲಯಕ್ಕೆ, ಯಾಜಕ ಆಗಿರಲಿ, ಕನ್ಯಾಸ್ತ್ರೀ ಆಗಿರಲಿ, ಒಬ್ಬ ವಿಶ್ವಾಸಿ ಆಗಿರಲಿ, ಒಬ್ಬ ಯಾರೇ ಆಗಿರಲಿ, ದೇವರಲ್ಲಿ ತಾರತಮ್ಯ ಇಲ್ಲ, ದೇವರಲ್ಲಿ ಭೇದ ಭಾವ ಇಲ್ಲ. ಯಾವ ವ್ಯಕ್ತಿ ದೇವಾಲಯದ ಶಾಂತಿ ಸಮಾಧಾನವನ್ನು ಕದಡಿದಾರೋ ಅಥವಾ ಸ್ತುತಿ ಆರಾಧನೆಗೆ ಅಡ್ಡಿಯಾಗಿದ್ದಾರೋ, ಸ್ತುತಿ ಆರಾಧನೆಯನ್ನು ಅವಮಾನಪಡಿಸಿದಾರೋ, ಅವರ ಈ ಕ್ಷಣದ ಜೀವನವನ್ನು ಸ್ವಲ್ಪ ನೋಡಿ. ಈ ಕ್ಷಣದ ಆ ಜೀವನವನ್ನು ಸ್ವಲ್ಪ ಗಮನಿಸಿ ನೋಡಿ. ಪ್ರೈಸ್ ದಿ ಲಾರ್ಡ್. ಅವರ ಕುಟುಂಬಗಳನ್ನು ನೋಡಿ, ಅವರ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಹೇಗಿರುತ್ತೆ ಅಂತ. ವಾಕ್ಯ ಹೇಳ್ತಾ ಇದೆ, ನೀನು ಏನು ಬಿತ್ತಿದೆಯೋ ಅದೇ ನೀನು ಕೊಯ್ಯಲ್ಪಡೋದು. ನೀನು ಕೊಯ್ಲಿಲ್ವಾ? ಪರವಾಗಿಲ್ಲ, ನಿನ್ನ ಮಕ್ಕಳು ಕೊಯ್ತಾರೆ. ಮಕ್ಕಳು ಕೊಯ್ಲಿಲ್ವಾ?
ಮೊಮ್ಮಕ್ಕಳು ಕೊಯ್ತಾರೆ. ಮೊಮ್ಮಕ್ಕಳು ಇಲ್ವಾ, ಮೊಮ್ಮಕ್ಕಳು ಕೊಯ್ತಾರೆ. 4 ತಲೆಮಾರು. ದೇವರು ಮನಸ್ಸು ಮಾಡಿದ್ರೆ 4 ತಲೆಮಾರು ಇಲ್ವಾ, 1000 ತಲೆಮಾರು. ಆಶೀರ್ವಾದ 1000 ತಲೆಮಾರು, ಶಾಪ ಮಾತ್ರ, ದೇವರ ಕೋಪ ಮಾತ್ರ 3 ತಲೆಮಾರು, 3 ಅಥವಾ 4 ತಲೆಮಾರು. ಈ ದಿನಗಳಲ್ಲಿ ಏನಾಗ್ತಾ ಇದೆ, ಯುವಕರು ನೋಡಿದ್ದೀರಾ, ಯುವಕರ ಅವರ ಬಟ್ಟೆಯ ಒಂದು ನೋಡಿದ್ದೀರಾ, ಹೆಣ್ಣು ಮಕ್ಕಳದು ಪಾಪಕ್ಕೆ ಪ್ರಚೋದನೆ ಕೊಡುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ. ಗಂಡಸರು ನೋಡಿದ್ದೀರಾ, ಹೆಣ್ಣು ಮಕ್ಕಳನ್ನ ಒಂದು ಸ್ತುತಿ ಮಾಡಲಿಕ್ಕೆ ಅಡ್ಡಿಪಡಿಸುವಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ, ಅಸಹ್ಯವಾದ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ಚೆನ್ನಾಗಿದೆ, ರಕ್ತ ಬಿಸಿಯಾಗಿದೆ, ಈಗ ಚೆನ್ನಾಗಿದೆ. ಆದರೆ ನೀನು ದೇವಾಲಯದ ಅಶುದ್ಧತೆಯನ್ನು ನೀನು ಹಾಳು ಮಾಡಿದಕ್ಕಾಗಿ ನೀನು ಕೂಡ ಹಾಳಾಗಿ ಹೋಗುವೆ. ದೇವರು ಕೊಟ್ಟ ಕೆಲಸ ಏನು? ಭಾನುವಾರ ಬಂತು ಅಂತ ಹೇಳಿದ್ರೆ ನಾವು ದೇವರನ್ನು ಆರಾಧಿಸೋದು ಮಾತ್ರ. ಅಲ್ಲೋಗಿ ನಾಟಕ ಮಾಡೋದಲ್ಲ, ಅಲ್ಲೋಗಿ ನನಗೆ ಇಚ್ಛೆ ಬಂದಾಗಿ ಇದು ಮಾಡೋದಲ್ಲ. ನನಗೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ದುಡ್ಡಿಟ್ಟಿದ್ದಾರೆ, ನನಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದೆ, ನಮ್ಮ ಮಾವ ಬರ್ತಾನೆ, ನಮ್ಮ ಅಣ್ಣ ಬರ್ತಾನೆ, ನನಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಫೋನ್ ಮಾಡಿದ್ರೆ ತುಂಬ ಲಾರಿ ಜನ ಬರ್ತಾರೆ, ಟ್ರೈನ್ ಜನ ಬರ್ತಾರೆ, ಸಾವಿರಾರು ಜನ ಬಂದು ಗಲಾಟೆ ಮಾಡ್ತಾರೆ, ಒಡೆದಾಕ್ತಾರೆ, ಬಡ್ದಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು ಮನಸ್ಸು ಮಾಡಿದ್ರೆ ನಿಮ್ಮ ತಂದೆಯ ಆಸ್ತಿ ಒಂದೇ ಕ್ಷಣದಲ್ಲಿ, ತಂದೆಯ ಆಸ್ತಿ ಅಲ್ಲ, ತಂದೆ ಆಸ್ತಿ ನಮ್ಮನ್ನು ಬಿಟ್ಟು ಹೋಗೋದಲ್ಲ, ತಂದೆನೂ ಸೇರಿ ಬಿಟ್ಟು ಹೋಗ್ತಾರೆ, ತಂದೆನೂ ಕೂಡ ಬಿಟ್ಟು ಹೋಗ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಸಂಖ್ಯಾಕಾಂಡ 16ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಮೋಶೆಯ ಸೇವೆಗೆ ವಿರುದ್ಧವಾಗಿ ಕೊರಹ ಎಂಬ ಸಂತತಿ, ಅಂದರೆ ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ, ಮೋಶೆಯ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ, ಅವರು ಮೋಶೆಯ ಸೇವೆಗೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಆಗ ಭೂಮಿ ಬಾಯಿ ತೆರೆದು ಸುಮಾರು 250 ಕುಟುಂಬಗಳು ಭೂಮಿ ಹಾಗೆ ಕಬಳಿಸ್ಬಿಟ್ಬಿಡುತ್ತೆ, ಭೂಮಿ ಹಾಗೆ ನುಂಗ್ಕೊಳ್ಳುತ್ತೆ. ನೋಡಿ, ಆ ನುಂಗಿಕೊಂಡಂಥ 250 ಕುಟುಂಬಗಳಲ್ಲಿ ಆ ದಿನಕ್ಕೆ ಬೇಕಾದಂಥ ಹಣವನ್ನು ಕೆಲವು ಜನ ಶೇಖರಣೆ ಮಾಡಿಟ್ಟಿರ್ಬೋದು. ಅಯ್ಯೋ ನನ್ನ ಮಕ್ಕಳಿಗೆ ಬೇಕು, ಅಯ್ಯೋ ನನ್ನ ಮೊಮ್ಮಕ್ಕಳು ಬೇಕು, ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು ಅಂತ ಶೇಖರಣೆ ಮಾಡಿಟ್ಟಿರ್ಬೋದು, ಇಲ್ಲ ಅಂತಲ್ಲ. ಪ್ರೈಸ್ ದಿ ಲಾರ್ಡ್. ಇಟ್ಟಿರ್ಬೋದು. ಅದೆಲ್ಲ ಏನಾಯ್ತು ಈಗ? ಹೋಯ್ತು. ಅದೇ ಥರನೇ ನೀನು ಆಲಯದಲ್ಲಿ ಅಹಂಕಾರ ಮಾಡಿ, ಆಲಯದಲ್ಲಿ ನೀನು ಏನಾದರೂ ದೇವರ ಪ್ರಸನ್ನತೆಗೆ ವಿರುದ್ಧವಾಗಿ ಹೋಗಿದ್ದೆ ಆದರೆ, ದೈಹಿಕ ಸ್ವಭಾವ ನೀನು ಅಲ್ಲಿ ಬಿತ್ತಿದ್ದೇ ಆದರೆ ಖಂಡಿತವಾಗ್ಲೂ ಎದ್ದೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನಿನ್ನ ಕುಟುಂಬ ದೇವರ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏದೇನ್ ತೋಟದಲ್ಲಿ ಮಾಡಿದ ಆ ಒಂದು ಪಾಪಕ್ಕಾಗಿ ದೇವರು ಏದೇನ್ ತೋಟದಿಂದ ಹೊರಗಡೆ ಕಳಿಸ್ತಾರೆ ಆದಾಮ ಮತ್ತೆ ಅವಳನ್ನು, ಆಚೆ ಹೋಗು. ಅದೇ ರೀತಿಯೇ ನಾವು ದೇವಾಲಯದಲ್ಲಿ ದೇವರ ಪ್ರಸನ್ನತೆಗೆ ವಿರುದ್ಧವಾಗಿ, ಪ್ರೈಸ್ ದಿ ಲಾರ್ಡ್, ಈ ದಿನಗಳಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಎಲ್ಲ ಯುವಕ ಯುವತಿಯರು ದಾರಿ ತಪ್ಪಿ ಹೋಗಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಾ ಇಲ್ವಾ? ಒಡೆದಾಟಗಳು, ಬಡದಾಟಗಳು. ಓಕೆ, ಒಂದು ವಾಕ್ಯ ಓದೋಣ. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 6 ಓದಿ. 6 ಹಾಗೂ 7, 2 ವಾಕ್ಯ ಓದಿ. 2 ತಿಮೋತಿ 3ನೇ ಅಧ್ಯಾಯ ವಾಕ್ಯ 6 ಹಾಗೂ 5ರಿಂದ ಓದಿ. 5, 6, 7 3 ಓದಿ. ವೇಷ ಧರಿಸಿದ್ದರು ಅದರ ನಿಜವಾದ ಶಕ್ತಿಯನ್ನು ಅಲ್ಲಗಳೆಯುವರು. ಇಂಥವರ ಸಹವಾಸ ನಿನಗೆ ಬೇಡ. ಇವರಲ್ಲಿ ಕೆಲವರು ಮನೆಗಳಿಗೆ ನುಸುಳಿ ನಾನಾ ಪಾಪಗಳಿಂದ ಕಾಮನೆಗಳಿಂದಲೂ ಕೂಡಿರುವ ಮತಿಗೆಟ್ಟ ಮಹಿಳೆಯರನ್ನು ವಶಪಡಿಸಿಕೊಳ್ಳುವರು. ಆ ಮಹಿಳೆಯರಾದರೂ ಯಾರಿಗೆ ಬೇಕಾದರೂ ಕಿವಿಗೊಡುವರು, ಸತ್ಯವನ್ನು ಮಾತ್ರ ಮಣಗಾಣರು. ನೋಡಿ, ಈ ಪ್ರವಾದನೆ ನೋಡಿ ಎಷ್ಟು ಸ್ಪಷ್ಟವಾಗಿ ನೆರವೇರ್ತಾ ಇದೆ. ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ನಮ್ಮ ದೇವಾಲಯಗಳಲ್ಲಿ ನಡೆಯುತ್ತಿರುವಂತಹ ಈ ಕುತಂತ್ರವನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಹೌದಾ ಇಲ್ಲ? ಈ ದೇವಾಲಯಕ್ಕೆ ನೋಡಿ, ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಗಳು ಏನಾದರೂ ನಾವು ದೇವರಿಗೆ ವಿರುದ್ಧವಾಗಿ, ದೇವರ ಆರಾಧನೆಗೆ ವಿರುದ್ಧವಾಗಿ ಇದ್ದಿದ್ದೇ ಆದರೆ
ಖಂಡಿತವಾಗ್ಲೂ ಹೇಳ್ತೀನಿ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ, ಈಗ ನಾವು ಚರ್ಚಿಗೆ ಎಷ್ಟು ಜನ ಬರ್ತಾರೆ, ಒಂದು 100 ಜನ ಅಥವಾ 200 ಜನ ಅಥವಾ 300 ಜನ ಬರ್ಬೋದು, ಅಥವಾ 25 ಜನ ಬರ್ಬೋದು, ಅಥವಾ 20 ಜನನೇ ಬರ್ಬೋದು, ಬೇಡ 5 ಜನನೇ ಇರ್ಬೋದು. ಆ 5 ಜನರಲ್ಲಿ ಒಬ್ಬ ವ್ಯಕ್ತಿ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ದೇವರನ್ನ ಆರಾಧಿಸಲಿಕ್ಕೆ ಬಂದಾಗ ನೀನು ಅಡ್ಡಿಪಡಿಸಿದ್ದೇ ಆದರೆ ದೇವರು ನಿನ್ನನ್ನಂತೂ ಬಿಡಲ್ಲ. ಅದನ್ನು ಹೆಂಗೆ ಬಿಂಬಿಸ್ಬಿಟ್ರು ಅಂತ ಹೇಳಿದ್ರೆ, ಯಾವ ರೀತಿ ಹೇಳ್ಬಿಟ್ರು ಅಂತ ಹೇಳಿ, ದೇವ್ರಿಗೆ ಕ್ಷಮಿಸ್ತಾರೆ, ನೀನೇನು ಬೇಕಾದ್ರೂ ಮಾಡು, ದೇವ್ರಿಗೆ ಕ್ಷಮಿಸ್ತಾರೆ. ಅದು ಅವರಿಗೆ ಏನಾಗೋಯ್ತು ಅಂದರೆ, ಒಂದು ರೀತಿ ಯಾವುದೇ ಬೆಲೆ ಕೊಡದೆ, ಅದೇ ಪ್ರಾರಂಭದಲ್ಲಿ ನಾನು ನಿಮ್ಗೆ ಹೇಳಿದೆ, ನಿಮಗೆ ಸುಮ್ಮನೆ ನಿಮ್ಮ ಕುಟುಂಬಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದ, ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಸೂಟ್ ಕೇಸ್ ಕೈಯಲ್ಲಿ ಮನೇಲಿ ಇಟ್ಟೋದ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾವೇನು ಮಾಡ್ತೀವಿ, ಅದನ್ನು ಯಾವುದ್ಯಾವುದಕ್ಕೂ ಯೂಸ್ ಮಾಡ್ತೀವಿ. ಸಂಬಂಧ ಇಲ್ದಿರೋ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತೀವಿ, ಅನಾವಶ್ಯಕವಾಗಿ ಖರೀದಿ ಮಾಡ್ತೀವಿ. ಅದರ ಮಹತ್ವ ಗೊತ್ತಿಲ್ಲ, ಅದರ ಘನತೆ ಗೊತ್ತಿಲ್ಲ. ಅದೇ ನಾವು ಕಷ್ಟಪಟ್ಟು ಅದೇ 20 ಲಕ್ಷ ಶೇಖರಣೆ ಮಾಡಿದರೆ ನಾವು ಆ ರೀತಿ ನಡ್ಕೊಳ್ತೀವಿ ಅಂತ ಭಾವಿಸ್ತೀರಾ? ಸಾಧ್ಯನೇ ಇಲ್ಲ. ದೇವರು ಉಚಿತವಾಗಿ ಕೊಡ್ತಾ ಬಂದರು, ದಿನಗಳನ್ನು ಕೊಡ್ತಾ ಬಂದರು. ನೋಡೋಣ, ನಾಳೆ ಬದಲಾಗ್ತಾರೋ, ನಾಡಿದ್ದು ಬದಲಾಗ್ತಾರೋ, ನೋಡೋಣ ಅಂದ್ಕೊಂಡೇ ಬಂದರು. ಆದರೆ ನೋಹನ ಕಾಲದಲ್ಲಿ ಯಾವ ರೀತಿ ಮನುಷ್ಯನ ಮನದ ಆಲೋಚನೆಗಳಿತ್ತೋ ಅದೇ ರೀತಿಯಲ್ಲಿ ಈಗ ನಡೀತಾ ಇದೆ. ಇದು ಪ್ರವಾದನೆ ನೆರವೇರಿ ಆಗೋಯ್ತು. ತುಂಬ ವರ್ಷಗಳೇ ಆಗೋಯ್ತು ಈ ಪ್ರವಾದನೆ. ನನಗೆ ಗೊತ್ತಿರೋ ಪ್ರಕಾರ ಸರಿಸುಮಾರು 91, 92 ಅಥವಾ 2000 ಇಸ್ವಿ ಒಳಗಡೆ ನಾವು ದೇವಾಲಯಕ್ಕೆ ಹೋದಾಗ ಅಲ್ಲಿದ್ದಂಥ ಆರಾಧನೆ ಬಹಳ ಆಗ ಅರಿವಿರಲಿಲ್ಲ ನಮಗೆ. ಆಗ ಬೈಬಲ್ ಇರಲಿಲ್ಲ. ಆದರೂ ಕೂಡ ತಲೆಯ ಮೇಲೆ ಬಟ್ಟೆ ಹಾಕ್ಕೊಂಡು ಬಹಳ ಭಯ ಭಕ್ತಿಯಿಂದ ನಾವು ದೇವರನ್ನು ಆರಾಧಿಸ್ತಾ ಇದ್ದೋ. ಎಡಕ್ಕೆ ಬಲಕ್ಕೆ ನಾವು ನೋಡ್ತಾ ಇರಲಿಲ್ಲ. ಬೇರೆಯವ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ. ಆಲಯದಲ್ಲಿ ನಾವು ಯಾವುದೇ ಸ್ವಂತ ಅಂದರೆ ಬಿಸ್ನೆಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಮದುವೆಯ ಚರ್ಚೆ ನಡೀತಾ ಇರಲಿಲ್ಲ. ದೇವಾಲಯದ ಆ ಪ್ರಸನ್ನತೆಗೆ, ದೇವಾಲಯದ ಆರಾಧನೆಗೆ ನಾವು ಅಗೌರವ ಸೂಚಿಸ್ತಾ ಇರಲಿಲ್ಲ. ಆದರೆ ಈಗ ಹಂಗಲ್ಲ. ನೀನೇನು ಮಾಡ್ಕೊತೀಯ? ನಿನ್ನ ಕೈಲಿ ಏನಾಗುತ್ತೆ? ಬೇಕಾದ್ರೆ ನೋಡು, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ಸಾಮಾನ್ಯವಾಗಿ ಈ ಹುಡುಗಿರ ವಿಷಯದಲ್ಲಿ ಇದೆಯಲ್ಲ, ಚರ್ಚಲ್ಲಿ ಬಹಳ ಹುಷಾರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಸೈತಾನ ಹೆಂಗೆ ಆ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ತಪ್ಪು ಅವರೇ ಮಾಡಿರ್ತಾರೆ. ಆದರೆ ಅವ್ರು ಹಾಕುವ ಒಂದು ಮೊಸಳೆ ಕಣ್ಣೀರಿದೆಯಲ್ಲ, ಆ ಮೊಸಳೆ ಕಣ್ಣೀರು ಯಾವ ಮಟ್ಟಿಗೆ ಕರ್ಕೊಂಡೋಗುತ್ತಂತ ಹೇಳಿದ್ರೆ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಆತ್ಮದಿಂದ ಆರಾಧಿಸುವ ವ್ಯಕ್ತಿಯನ್ನೇ ನಾಶ ಮಾಡಿ ಹಾಕುತ್ತೆ. ಹಾಗಾಗಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಹೆಣ್ಣು ಮಕ್ಕಳಿಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ, ನೀವು ದೇವಾಲಯ ಪ್ರವೇಶ ಆಗಬೇಕಾದ್ರೇ, ನೀವು ದೇವಾಲಯದ ಒಳಗಡೆ ಬರಬೇಕಾದ್ರೇ ಮಾತೆ ಮರಿಯಮ್ಮನವರಂತೆ ನೀವು ನಿಮ್ಮ ನಡತೆಯನ್ನು ಬದಲಾಯಿಸಿಕೊಂಡು ಆಲಯದ ಒಳಗಡೆ ಕಾಲಿಡಿ. ಏಕೆಂದರೆ ದೇವರ ಪ್ರಸನ್ನತೆ, ದೇವರ ತೇಜಸ್ಸು ಆಲಯದಲ್ಲಿ ಸಂಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ. ನೀನು ಬಂದಿರೋದೇ ದೇವರನ್ನು ಆರಾಧಿಸಲಿಕ್ಕೆ, ನೀನು ಬಂದಿರೋದೇ ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ, ನೀನು ಬಂದಿರೋದೇ ದೇವರನ್ನು ಸ್ತುತಿಸಲಿಕ್ಕೆ, ಗೌರವಿಸಲಿಕ್ಕೆ, ಅವರು ಮಾಡಿರುವ ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಇವತ್ತೇನಾಯಿತು? ಎಲ್ಲ ಪ್ರದರ್ಶನ ಆಯಿತು, ಎಲ್ಲ ತೋರ್ಪಡಿಕೆ ಆಯಿತು. ನೋಡಿ, ಮಾತೆ ಮರಿಯಮ್ಮನವರಂತೆ ನಾವು ನಮ್ಮ ನಡತೆಯನ್ನು ಸರಿಪಡಿಸ್ಕೊಳ್ಳಿಲ್ಲ, ಬದಲಾಗಿ ಒಂದು ಜಪಸರ ಕೈಯಲ್ಲಿ ಹಿಡ್ಕೊಂಡು ತೋರ್ಪಡಿಕೆ, ಒಂದು ಕೈಯಲ್ಲಿ ಬೈಬಲ್ಲು, ಒಂದು ಕೈಯಲ್ಲಿ ಜಪಸರ. ಪ್ರೈಸ್ ದಿ ಲಾರ್ಡ್. ಆದರೆ ಏನಾಯಿತು? ದೇವಾಲಯದಲ್ಲಿ ಕೊಳಕುತನ, ತಂದಿಡೋದು, ಒಬ್ರಿಗೊಬ್ರು ತಂದಿಡೋದು, ಕಣ್ಣೀರು ಹಾಕೋದು, ಅಳೋದು, ನಾಟಕ ಮಾಡೋದು. ನಿನ್ನ ನಾಟಕವನ್ನು ದೇವರು ನೋಡ್ತಾ ಇದ್ದಾರೆ.
ನೋಡ್ತಾ ಇದ್ದಾರೆ, ನಿನ್ನ ಸುಳ್ಳು ಆಪಾದನೆಗಳು ಎಲ್ಲವನ್ನ ನೋಡ್ತಾ ಇದ್ದಾರೆ. ನೀನು ದೇವಾಲಯದ ಆ ಒಂದು ಪ್ರಸನ್ನತೆಯನ್ನು ಹಾಳು ಮಾಡಿ ನೀನು ಜೀವನದಲ್ಲಿ ಚೆನ್ನಾಗಿರ್ತೀನಂತ ಮಾತ್ರ ನೆನೆಸ್ಲಿಕ್ಕೆ ಹೋಗಬೇಡ, ಆ ಕಲ್ಪನೆಗೂ ಹೋಗಬೇಡ. ನೀನು ಚೆನ್ನಾಗಿರ್ಬೋದು, ಆದರೆ ನಿನ್ನ ಮಕ್ಕಳು ಎಂದಿಗೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಕ್ಕಳು ಚೆನ್ನಾಗಿರ್ಬೋದು, ಅವರ ಮಕ್ಕಳು ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಈ ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 3-4 ತಲೆಮಾರುಗಳಿಂದ ಬಂದಂತಹ, ಪ್ರೈಸ್ ದಿ ಲಾರ್ಡ್, ನೋಡಿ, ನಾವು 20 ವರ್ಷ 15 ವರ್ಷ 10 ವರ್ಷದಿಂದ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ, ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಬೈ ಬರ್ತ್ ಕ್ರಿಶ್ಚಿಯನ್, ನಾವು ಹುಟ್ಟಿದಾಗಲೇ ಕ್ರೈಸ್ತರು ಅಂತ ಹೆಮ್ಮೆಂದು ಹೇಳ್ಕೊಳ್ತೀವಿ. ಮತ್ತು ಇನ್ನೊಂದು, ನಾವು ರೋಮನ್ ಕಥೋಲಿಕ್ ಅಂತ ಎಷ್ಟು ಇದಾಗಿ ಹೇಳ್ತೀವಿ, ಜಂಬದಿಂದ ಹೇಳ್ಕೊಳ್ತೀವಿ. ಒಂದೇ ಒಂದು ದೇವರ ವಾಕ್ಯ ಬರುತ್ತಾ? ದೇವರ ವಾಕ್ಯ ನಮ್ಮ ಮನಸ್ಸಲ್ಲಿ ಇದೆಯಾ? ದೇವರ ವಾಕ್ಯವನ್ನು ನಂಬಿ ನಾವು ಜೀವಿಸ್ತಾ ಇದ್ದೀವಾ? ದೇವರ ವಾಕ್ಯಕ್ಕೆ ಮಹತ್ವ ಕೊಡ್ತಾ ಇದ್ದೀವಾ? ದೇವರ ವಾಕ್ಯಕ್ಕೆ ಮಾನ್ಯತೆ ಕೊಡ್ತಾ ಇದ್ದೀವಾ? ಪ್ರೈಸ್ ದಿ ಲಾರ್ಡ್. ಒಂದು ದಿನಕ್ಕೆ ಒಂದು ವಾಕ್ಯ ಅಂತ ಹೇಳಿದ್ರು 10 ವರ್ಷಕ್ಕೆ ಬೇಡ, 10 ವರ್ಷ ತಗೊಳ್ಳೋಣ, ನಮ್ಗೆ 20 ವರ್ಷ 30 ವರ್ಷ ಬೇಡ, 10 ವರ್ಷ ಬೇಡ, 5 ವರ್ಷ ತಗೊಳ್ಳೋಣ. 5 ವರ್ಷಕ್ಕೆ ಎಷ್ಟು ವಾಕ್ಯಗಳು? 365 ಇಂಟು 5, 365 ಇಂಟು ಬೇಡ, 5 ವರ್ಷನೂ ಬೇಡ, 365 ಇಂಟು 5 ಬೇಡ, 365 ವಾಕ್ಯಗಳು ನಮ್ಮಲ್ಲಿ ಒಂದು ವರ್ಷಕ್ಕೆ 365 ವಾಕ್ಯಗಳು ನಮ್ಮ ಹೃದಯದಲ್ಲಿ ಇದೆಯಾ? ಇಲ್ಲ. ನಮ್ಮ ಆಲೋಚನೆ ಎಲ್ಲ ಒಂದೇ, ನನಗೆ ಸಪೋರ್ಟ್ ಇದ್ದಾರೆ, ನನಗೆ ಅವರಿದ್ದಾರೆ, ನನಗೆ ಇವರಿದ್ದಾರೆ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ನೀವು ಯಾರನ್ನ ಅವರಿದ್ದಾರೆ ಇವರಿದ್ದಾರೆ ಅಂತ ನೀವು ಹೆಮ್ಮೆಯಿಂದ ಕೊಚ್ಕೊಳ್ತೀರೋ, ನಿಮಗಿಂತ ಮುಂಚಿತವಾಗಿ ಅವ್ರನ್ನೇ ದೇವರು ತೆಗಿತಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ವಿರುದ್ಧವಾಗಿ ನಾವು ಹೋಗಬೇಕಾದ್ರೆ ಯಾವ ರೀತಿ ಸಂಖ್ಯಾಕಾಂಡ 16ನೇ ಅಧ್ಯಾಯದಲ್ಲಿ ಮೋಶೆಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಬಿಡಲಿಲ್ಲ. ಸ್ವಲ್ಪ ಗಮನ ಕೊಟ್ಟು ಅದನ್ನು ಧ್ಯಾನ ಮಾಡಿ, ಮೋಶೆಗೆ ವಿರುದ್ಧವಾಗಿ ತನ್ನ ಸೇವಕ ಅಂದರೆ ತನ್ನ ಶಿಷ್ಯನಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ 250 ಕುಟುಂಬಗಳನ್ನು ದೇವರು ಬಿಡಲಿಲ್ಲ. ಆದರೆ ತನ್ನ ಸೇವೆಗೆ, ತನ್ನ ಸ್ತುತಿಗೆ, ತನ್ನ ಮಹಿಮೆಗೆ ಅಡ್ಡಿಪಡಿಸಬೇಕಾದ್ರೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ನಾವು ದೇವಾಲಯಕ್ಕೆ ಏನಕ್ಕೋಸ್ಕರ ಹೋಗ್ಬೇಕು? ನಾವು 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ, ಅಲ್ಲಿ 3 ವಿಷಯಕ್ಕಾಗಿ ನಾವು ಹೋಗ್ಬೇಕು. ನಮ್ಮ ಪಾಪಗಳ ಪಾಪಗಳನ್ನು ಕ್ಷಮೆಗಾಗಿ, ನಂತರ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ, ದೇವರನ್ನು ಮಹಿಮೆಪಡಿಸಿ ಅಂದರೆ ಭಜಿಸುವುದಕ್ಕಾಗಿ, ದೇವರನ್ನು ಸ್ತುತಿಸುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಹೋಗ್ಬೇಕೇ ಹೊರತು ಅಲ್ಲೋಗಿ ನಾಟಕ ಮಾಡಲಿಕ್ಕಲ್ಲ, ಡ್ರಾಮಾ ಮಾಡಲಿಕ್ಕಲ್ಲ. ಪ್ರೈಸ್ ದಿ ಲಾರ್ಡ್. ಕಳೆದ ವಾರ ಈ ವಾರನೇ ಬೇಕಾದ್ರೆ ನಾನು ಹಾಕ್ತೀನಿ, ನಿಮಗೆ ಗ್ರೂಪಲ್ಲಿ ಬೇಕಾದ್ರೆ ಹಾಕ್ತೀನಿ. ಪೋಪ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಏನು ಗೊತ್ತಾ? ಸ್ತುತಿ ಮಾಡುವವರಿಗಾಗಿ ವಿಶೇಷವಾಗಿ ಅಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಏನು ಗೊತ್ತಾ? ನೀನು ಸ್ತುತಿಸಬೇಕಾದ್ರೆ ನಿನ್ನನ್ನು ಯಾರೂ ಆಹ್ವಾನಿಸಿಲ್ಲ, ಆದರೆ ನಿನ್ನನ್ನು ದೇವರು ಕರೆದಾಗ ನೀನು ಬಹಳ ಭಯಭಕ್ತಿಯಿಂದ ಇರಬೇಕು. ಯಾಕಂತ ಹೇಳಿದ್ರೆ ನೀನು ಸ್ತುತಿಸುವ ಸ್ತುತಿಯ ಮುಖಾಂತರ ಅನೇಕ ಜನರಲ್ಲಿ ವಿಶ್ವಾಸ ಮೂಡುತ್ತೆ. ಸುಮ್ಮನೆ ಹೋಗಿ ನಿಂತ್ಕೊಂಡು ಅರ್ಚೋದಲ್ಲ, ಕಿರ್ಚೋದಲ್ಲ. ಅಲ್ಲಿ ಭಯಭಕ್ತಿ ಇರಬೇಕು, ಅಲ್ಲಿ ದೀನತೆ ಇರಬೇಕು. ಪ್ರಾರ್ಥನೆ ಅಂದರೆ ಹೇಗಿರಬೇಕು? ಈ ದಿನಗಳಲ್ಲಿ ನಾವು ನೋಡ್ತೀವಿ ಪ್ರಾರ್ಥನೆ, ಕಣ್ಣಾರೆ ನೋಡ್ತೀವಿ. ತುಂಬ ನೋವಾಗುತ್ತೆ, ತುಂಬ ದುಃಖ ಆಗುತ್ತೆ. ಅವ್ರಿಗೆ ಆ ಥರ ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಹೇಳೋದು ಒಂದೇ ಒಂದು ಮಾತು, ಅವರ ಬಾಯಿಂದ ಬರೋದು 150 ಮಾತು. ಎಲ್ಲಿ ತನಕ ಹೋಗುತ್ತೆ ಅಂದರೆ ಯಾಜಕರ ತನಕ ಹೋಗುತ್ತೆ. ಯಾಜಕರ ಹತ್ರ ಹೋಗಿ ನಮ್ಮ ಮೇಲೆ ಕೆಟ್ಟದಾಗಿ ಒಂದು ಬಿಂಬಿಸ್ತಾರೆ. ಅವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗಂದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಆದರೆ ಎಲ್ಲವನ್ನ ದೇವರ CC ಕ್ಯಾಮ್ರಾ ನೋಡ್ತಾ ಇದೆ. ಕೀರ್ತನೆ ಗ್ರಂಥ 16ನೇ ಅಧ್ಯಾಯ 14ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಸ್ವರ್ಗದಲ್ಲಿ ದೇವರು ಕುಳಿತು ಎಲ್ಲವನ್ನ ವೀಕ್ಷಿಸ್ತಾ ಇದ್ದಾರೆ. ಎಲ್ಲವೂ ರೆಕಾರ್ಡ್ ಆಗ್ತಾ ಇದೆ. ಅದು ನ್ಯಾಯ ತೀರ್ಪಿನ ದಿನ. ಲೂಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 12ನೇ ಅಧ್ಯಾಯ
2ನೇ ವಾಕ್ಯದಲ್ಲಿ ನೋಡಿ, ಮುಚ್ಚುಮರೆಯಾಗಿರುವುದೆಲ್ಲವೂ ಬಟ್ಟಬಯಲಾಗಿರುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲ ಬೆಳಕಿನಲ್ಲಿ ಕೇಳಲಾಗುವುದು. ಒಳಕೋಣೆಗಳಲ್ಲಿ ಕಿವಿ ಮಾತಾಗಿ ನೀವು ಹೇಳಿದ್ದೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು. ದೇವರ ಸ್ತುತಿಗೆ ಎಂದಿಗೂ ನಾವೇನು ಮಾಡಬಾರ್ದು? ಅಡ್ಡಿಪಡಿಸಬಾರ್ದು. ದೇವರ ಸ್ತುತಿಗೆ, ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮ ಕೈಲಿ ಸಾಧ್ಯವಾದ ಮಟ್ಟಿಗೆ ಮಹತ್ವ ಕೊಡಬೇಕು, ಮಾನ್ಯತೆ ಕೊಡಬೇಕು. ಪ್ರವಾದನೆ ನೆರವೇರ್ತಾ ಇದೆ, ಅರಿವಿಲ್ಲದೆ ನಾವು ಇನ್ನೂ ಹಾಗೇ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಪ್ರವಾದನೆ ನೆರವೇರ್ತಾ ಇರೋದು? ಕಾಣಿಸ್ತಾ ಇದೆ. ಪ್ರವಾದನೆ ಕಾಣಿಸ್ತಾ ಇದೆ. ಪ್ರವಾದನೆ ನಾವು ಕಣ್ಣಾರೆ ಓದ್ತಾ ಇದ್ದೀವಿ. ಮತ್ತೆ ಅದೇ ಕಣ್ಣಿಂದ, ಓದಿರುವ ಕಣ್ಣಿನಿಂದಲೇ ನಾವು ಆ ಪ್ರವಾದನೆ ನೆರವೇರುತ್ತಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಮಗಳು ಮಾಡುವ ತಪ್ಪಿಗೆ ತಂದೆ ತಾಯಿಗಳು ಸಪೋರ್ಟ್, ಹಿರಿಯರು ಕಿರಿಯರು ಎಂಬ ಸ್ವಲ್ಪ ಕೂಡ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಹಿರಿಯರಿಗೆ ಯಾವ ರೀತಿ ಗೌರವಿಸಬೇಕು, ಹಿರಿಯರಿಗೆ ಯಾವ ರೀತಿ ಮಾತನಾಡಬೇಕು, ಆ ಒಂದು ಜ್ಞಾನವೇ ಇಲ್ಲ, ವಿವೇಕವೇ ಇಲ್ಲ. ಆದರೆ ಮಕ್ಕಳು ಮಾಡುವ ಆ ರೀತಿ ನಡ್ಕೊಂಡಾಗ ಅವರ ನಡತೆಯನ್ನು ತಂದೆ ತಾಯಿಗಳು ನೋಡಬೇಕು. ತಂದೆ ತಾಯಿಗಳು ನೋಡಿ ಹೇಳಬೇಕು, ಯಾರ ಹತ್ರ ಮಾತಾಡ್ತಾ ಇದೆಯಾ, ದೊಡ್ಡವ್ರಿಗೆ ಹಿಂಗೆ ಮಾತಾಡೋದಂತ ನೀವು ಪ್ರಶ್ನೆ ಮಾಡಿ, ಸಾಧ್ಯವಾದರೆ 2 ಹೊಡೆದ್ರೂ ಕೂಡ ಪರವಾಗಿಲ್ಲ. ಯಾಕೆಂದರೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಓದ್ತೀವಿ, ಬೆತ್ತದ ಹೊಡೆತಕ್ಕೆ ನಿನ್ನ ಮಕ್ಕಳು ಸಾಯುವುದಿಲ್ಲ, ಆದರೆ ಅವರ ಆತ್ಮ ನರಕದ ಪಾಲಾಗದ ಹಾಗೆ ನೋಡ್ಕೋ. ಪ್ರೈಸ್ ದಿ ಲಾರ್ಡ್. ಇದೆಯಾ? ವಾಕ್ಯ ಇದೆಯಲ್ವಾ? ಇದೆ. ಜ್ಞಾನೋಕ್ತಿ 23ನೇ ಅಧ್ಯಾಯ 13ನೇ ವಾಕ್ಯ, ಮಕ್ಕಳನ್ನು ದಂಡಿಸುತ್ತಿದ್ದಲ್ಲೂ ಹಿಂಜರಿಯ ಬೇಕಾಗಿಲ್ಲ, ಬೆತ್ತದ ಏಟಿಗೆ ಅವರು ಸತ್ತು ಹೋಗುವುದಿಲ್ಲ. ಬೆತ್ತದಿಂದ ಬೇಕಾದರೆ ಒಡೆ, ಮಗುವಿನ ಆತ್ಮ ಪಾತಾಳಕ್ಕೆ ಬೀಳದ ಹಾಗೆ ತಡೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಮಕ್ಕಳನ್ನ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಇಲ್ಲ ಅವಳು ಮಾತಾಡಿದೆ ಕರೆಕ್ಟ್, ಅವಳು ಹೇಳಿದೆ ಕರೆಕ್ಟ್, ಅವಳದೇ ಸರಿ. ಪ್ರೈಸ್ ದಿ ಲಾರ್ಡ್. ನಿನ್ನ ಮಗಳನ್ನು ನೀನೇ ನರಕಕ್ಕೆ ತಳ್ತಾ ಇದೆಯಾ, ಅವಳ ಆತ್ಮವನ್ನು. ಯಾಕೆ? ಏನಕ್ಕೆ ಈ ಮಾತು ಹೇಳ್ತಾ ಇರೋದು? ನೀನು ಅಲ್ಲಿ ಬಿತ್ತುತ್ತಾ ಇದೆಯಲ್ಲ. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ತಿಳಿಸಿರುವ ಹಾಗೆ, ನೀನು ದೈಹಿಕ ಸ್ವಭಾವದ ಬಿತ್ತನೆಯನ್ನು ಅಲ್ಲಿ ಬಿತ್ತಲಿಕ್ಕೆ ನಿನ್ನ ಮಗಳಿಗೆ ಅಥವಾ ನಿನ್ನ ಮಕ್ಕಳಿಗೆ, ನಿನ್ನ ಮಗನಿಗೆ ಅಥವಾ ನಿನ್ನ ಗಂಡನಿಗೆ ಅಥವಾ ನಿನ್ನ ಹೆಂಡತಿಗೆ ನೀನು ಬೆನ್ನೆಲುಬಾಗಿ ನಿಂತಿದೀಯಾ, ದೇವರು ನಿನ್ನ ಬೆನ್ನು ಮೂಳೆಯನ್ನು ಮುರಿತಾರೆ. ಎಲ್ಲಿಂದ ಬಂತು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್? ಎಲ್ಲಿಂದ ಬಂತು ಶುಗರ್? ಎಲ್ಲಿಂದ ಬಂತು ಬೇರೆ ಬೇರೆ ರೋಗಗಳು? ಎಲ್ಲ ನಾವು ಬರ ಮಾಡಿಕೊಂಡಿದ್ದು ದೇವರ ವಿರುದ್ಧವಾಗಿ ಹೋಗಿದ್ದು. ಆಗಲೂ ಕೂಡ ದೇವರು ಏನು ಮಾಡ್ತಾರೆ? ಯೋಬನ ಗ್ರಂಥದಲ್ಲಿ ನಾವು ಓದ್ತೀವಿ. ಯೋಬನ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 5ನೇ ಅಧ್ಯಾಯ 17-18 ವಾಕ್ಯ, ದೇವರು ಯಾರನ್ನು ತಿದ್ದುತ್ತಾರೋ ಅವನ ಧನ್ಯನು, ಅಲಕ್ಷ್ಯ ಮಾಡಬೇಡ ನೋಡು ಸರ್ವೇಶಕ್ತನ ದಂಡನೆಯನ್ನ. ಗಾಯ ಮಾಡುವವರು, ಗಾಯ ಕಟ್ಟುವವರು ದೇವರೇ, ಒಡೆಯುವುದು ಗುಣಪಡಿಸುವುದು ಅವರ ಕೈ. ಅವರೇ ಗುಣಪಡಿಸ್ತಾರೆ, ಅವರೇ ಹೊಡಿತಾರೆ. ಪ್ರೈಸ್ ದಿ ಲಾರ್ಡ್. ಹೊಡಿತಾರೆ, ಖಂಡಿತವಾಗಿ ಹೊಡಿತಾರೆ. ನಾವು ಅವರಿಗೆ ವಿರುದ್ಧವಾಗಿ ನಾವು ಹೋದಾಗ ಅವರು ಹೊಡಿತಾರೆ. ಪ್ರೈಸ್ ದಿ ಲಾರ್ಡ್. ಪ್ರವಾದನೆಗಳು ನೆರವೇರುತ್ತಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ಈಗಲಾದರೂ ಸ್ವಲ್ಪ ಭಯಭಕ್ತಿಯಿಂದ ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ಆಲಯಕ್ಕೆ ಮಾನ್ಯತೆ ಕೊಡೋಣ. ಆಲಯಕ್ಕೆ ತಕ್ಕ ಗೌರವವನ್ನು ಕೊಡೋಣ. ತಕ್ಕ ಗೌರವ, ದೇವರನ್ನು ಆರಾಧಿಸುವುದಕ್ಕಾಗಿ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ, ದೇವರ ಆ ಒಂದು ಸ್ಥಳವನ್ನು, ಪ್ರೈಸ್ ದಿ ಲಾರ್ಡ್, ಸ್ತುತಿಗೆ, ಆರಾಧನೆಗೆ, ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಬಳಸಿಕೊಳ್ಳೋಣ. ದೈಹಿಕ ಸ್ವಭಾವದಿಂದ ಯಾವುದೇ ಕಾರ್ಯ ಮಾಡದ ಹಾಗೆ ಬಹಳ ಎಚ್ಚರಿಕೆಯಾಗಿರೋಣ. ಏಕೆಂದರೆ ದೇವರು ದಯಾವಂತರು. ವಾಕ್ಯ ಹೇಳುತ್ತೆ, ದೇವರು ದಯಾವಂತರು, ದೇವರು ಕೃಪಾಪೂರ್ಣರು. ಅದೇ ದೇವರು ಸಿರಾಕನ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅವರು ಕೋಪ ಮಾಡಿಕೊಳ್ಳುವ ದೇವರು. ತಟ್ಟನೆ ಎಲ್ಲವನ್ನ ಬರಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್.
ಬಹಳ ಎಚ್ಚರಿಕೆಯಾಗಿರೋಣ. ನ್ಯಾಯ ತೀರ್ಪಿನ ಆ ಬರುವಿಕೆಯ ದಿನಗಳಲ್ಲಿ ನಾವಿದ್ದೀವಿ. ಅಂದರೆ ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಇರುವ ಸ್ವಲ್ಪ ದಿನವಾದರೂ ದೇವರನ್ನು ಮಹಿಮೆ ಪಡಿಸುತ್ತಾ, ದೇವರನ್ನು ಆರಾಧಿಸುತ್ತಾ ಮಾಡಿರುವ ಪಾಪಗಳಿಗೆ ಕ್ಷಮೆಯನ್ನು ಬೇಡಿ ನ್ಯಾಯ ತೀರ್ಪನ್ನು ಗೆದ್ದು ಪರಲೋಕ ಪ್ರವೇಶ ಮಾಡುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಅದಕ್ಕೆ ಬದಲಾಗಿ ಸೈತಾನನ ಎಲ್ಲ ಸ್ವಭಾವಗಳನ್ನು ನಾವು ಬಿಟ್ಟು ಬಿಡೋಣ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.